ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಭಾರತದ ಇಂಧನ ವಲಯಕ್ಕೆ ಇಲ್ಲೊಂದು ಶುಭ ಸುದ್ದಿ. ಅದೇನು ಅಂತಂದ್ರೆ, ಅಂಡಮಾನ್ ಸಮುದ್ರದಲ್ಲಿ ಇದೆಯಂತೆ ನ್ಯಾಚುರಲ್ ಗ್ಯಾಸ್. ಹಾಗಿದ್ರೆ ಭಾರತಕ್ಕೆ ಬೇಕಾಗುವಷ್ಟು ನಿಕ್ಷೇಪ ಅಲ್ಲಿದೆಯಾ? ಈ ಸಂಕಟ ಕಾಲದಲ್ಲಿ ಅಂಡಮಾನ್ ಒಂದು ಆಶಾಕಿರಣವಾಗ್ತಾ ಇದೆಯಾ? ಏನ್ ಸುದ್ದಿ, ಎಷ್ಟಿದೆ, ಡೀಟೇಲ್ಸ್ ಕೊಡ್ತೀನಿ ಕೇಳಿ. ಹಾಗೆ ಎಲ್ಲೆಲ್ಲಿ ಸಂಶೋಧನೆ ನಡೀತಾ ಇದೆ ಅನ್ನುವಂತಹ ಆಶಾಕಿರಣದ ಡೀಟೇಲ್ಸ್ ಕೂಡ ಇಲ್ಲಿದೆ. ಅಂಡಮಾನ್ನ ಆಳ ಸಮುದ್ರದಲ್ಲಿ ಶೋಧನೆಗೆ ಅಂತ ಕೊರೆಯಲಾಗಿತ್ತು 3 ಬಾವಿಗಳು. ಅದರ ಪೈಕಿ 2 ಬಾವಿಗಳಲ್ಲಿ ಈಗ ನೈಸರ್ಗಿಕ ಅನಿಲ ಪತ್ತೆಯಾಗಿದೆ. ಅಂದರೆ ಸುಮಾರು ಸಮುದ್ರದಿಂದ 15 ಕಿಲೋಮೀಟರ್ ದೂರದಲ್ಲಿ ಆಳ ಸಮುದ್ರದ ಡೀಪ್ ವಾಟರ್ ಕಠಿಣ ಪರಿಸ್ಥಿತಿಯಲ್ಲಿ ಇಂಥದ್ದೊಂದು ಯಶಸ್ಸು ಸಿಗೋದಿದೆಯಲ್ಲ, ಇದು ಟೆಕ್ನಿಕಲಿ ಅತಿ ಅಪರೂಪ. ಅಂಡಮಾನ್ ಸಮುದ್ರದಲ್ಲಿ ಈ ನ್ಯಾಚುರಲ್ ಗ್ಯಾಸ್ ಪತ್ತೆಯಾಗಿರೋದು ದೇಶದ ಇಂಧನ ಭದ್ರತೆಯ ದೃಷ್ಟಿಯಿಂದ ನೋಡಿದಾಗಲೂ ಮಹತ್ವದ ಮೈಲಿಗಲ್ಲು. ಭಾರತದ ಇಂಧನ ವಲಯಕ್ಕೆ ಇದೊಂದು ಅತ್ಯಂತ ಶುಭ ಸುದ್ದಿ, ಹಾಗೆ ದೊಡ್ಡ ಯಶಸ್ಸು. ಸಮುದ್ರದಾಳದಲ್ಲಿ ಅಡಗಿರುವಂತಹ ತೈಲ, ಅನಿಲ ನಿಕ್ಷೇಪ ಇದನ್ನು ಶೋಧಿಸೋಕಂತಲೇ ಪ್ರಧಾನಿ ನರೇಂದ್ರ ಮೋದಿ ಸಮುದ್ರ ಮಂಥನ ಎಂಬ ಯೋಜನೆಯನ್ನು ಆರಂಭಿಸಿದ್ರು. ವಾರ್ಷಿಕವಾಗಿ 100 ಕೋಟಿ ರೂಪಾಯಿ ಹಣವನ್ನು ಬಜೆಟ್ನಲ್ಲಿ ಅದಕ್ಕಾಗಿ ಮೀಸಲಿಡ್ತಾ ಬಂದಿದ್ದಾರೆ. ಈ ಸಮುದ್ರ ಮಂಥನ ಯೋಜನೆಯ ಭಾಗವಾಗಿಯೇ ಸರ್ಕಾರಿ ಸ್ವಾಮ್ಯದ ಆಯಿಲ್ ಇಂಡಿಯಾ ಕಂಪನಿ ಅಂಡಮಾನ್ ಸಮುದ್ರದಲ್ಲಿ ಶೋಧಿಸೋದಕ್ಕೆ ಅಂತ 3 ಬಾವಿಗಳನ್ನು ತೆರೆದಿತ್ತು. ಅದರ ಪೈಕಿ 2ರಲ್ಲಿ ಈಗ ನೈಸರ್ಗಿಕ ಅನಿಲ ಗೋಚರವಾಗಿದೆ. ವಿಶ್ವದಲ್ಲೇ ವೇಗದ ಆರ್ಥಿಕ ಪ್ರಗತಿ ಕಾಣ್ತಾ ಇರುವಂತಹ ಭಾರತಕ್ಕೆ ಇಂಧನದ ಅವಶ್ಯಕತೆ ಹಿಂದೆಂದಿಗಿಂತ ಈಗ ಹೆಚ್ಚು. ಅದಕ್ಕಾಗಿ ಸರ್ಕಾರ ಸಾಕಷ್ಟು ದೇಶಗಳಿಂದ ತೈಲೋತ್ಪನ್ನಗಳನ್ನು ಆಮದು ಮಾಡಿಕೊಳ್ತಾ ಇದೆ. ಎಲ್ಲ ಸುಸೂತ್ರವಾಗಿತ್ತು. ಆದರೆ ಮಧ್ಯಪ್ರಾಚ್ಯದಲ್ಲಿ ಯಾವಾಗ ಯುದ್ಧ ಆರಂಭ ಆಯಿತೋ ಪೂರೈಕೆ ಸರಪಳಿಯಲ್ಲಿ ಏರ್ಪೇರಾಗ್ಬಿಡ್ತು. ಈಗಲೂ ಆ ಯುದ್ಧ ಮುಂದುವರಿತಾ ಇದೆ. ಹಾಗಾಗಿ ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸೋದ ಹೊರತು ಇಂತಹ ಬಾಹ್ಯ ಕಾರಣಗಳಿಂದಾಗಿ ಭಾರತ ತೊಂದರೆಗೆ ಸಿಲುಕೋದು ತಪ್ಪೋದೇ ಇಲ್ಲ. ಇಂಥ ಸಂದರ್ಭದಲ್ಲಿ ಅಂಡಮಾನ್ನಲ್ಲಿ ಸಿಕ್ಕಿರುವಂತಹ ತೈಲ ನಿಜಕ್ಕೂ ಬಹಳ ಆಶಾದಾಯಕ. ಈ ಹಿಂದಿನಿಂದಲೂ ತಜ್ಞರು ಈ ಅಂಡಮಾನ್ ಸಮುದ್ರದಾಳದಲ್ಲಿ ಅಪಾರ ಪ್ರಮಾಣದ ತೈಲ ಸಂಪನ್ಮೂಲ ಇರಬಹುದು ಅಂತ ಅಂದಾಜಿಸ್ತಾ ಬಂದಿದ್ರು. ಹೀಗಾಗಿ ಸಂಶೋಧನೆಗಳು ಚುರುಕಾಗಿದ್ದು. ಒಂದು ವೇಳೆ ಅಲ್ಲಿ ತೈಲ ಅನಿಲ ಸಿಕ್ಕರೆ ಭಾರತ ಸಂಪೂರ್ಣ ಸ್ವಾವಲಂಬನೆಯನ್ನು ಸಾಧಿಸಿಬಿಡಬಹುದು ಎನ್ನುವಂಥ ನಿಲುವಿಗೆ ಬರೋದಕ್ಕಾಗ್ತಿರ್ಲಿಲ್ಲ. ನಿಜ, ಈಗ ಸಿಕ್ಕಿದೆ. ಹೌದು, ಎಷ್ಟಿದೆ? ತೈಲಕ್ಕಾಗಿ ವಿದೇಶಗಳ ಮೇಲಿನ ಅವಲಂಬನೆಯನ್ನು ಸ್ವಲ್ಪವಾದರೂ ತಗ್ಗಿಸಬಹುದೇನೋ. ಈಗ 85% ತೈಲ ಆಮದಾಗ್ತಾ ಇದೆ ಭಾರತಕ್ಕೆ. ಅದರಲ್ಲಿ ಒಂದಿಷ್ಟು ಅಂದರೆ 5ರಿಂದ 10% ಆದರೂ ಕಡಿಮೆ ಆದರೆ ಅದರಿಂದ ಆಗೋ ಪರಿಣಾಮ ಇದೆಯಲ್ಲ, ಅದು ಬಹಳ ಅಗಾಧ. ಹೈಡ್ರೋಕಾರ್ಬನ್ ಮಹಾನಿರ್ದೇಶನಾಲಯ ಏನಿದೆ, DGH, ಅದರ ಪ್ರಕಾರ ಭಾರತ ಸುಮಾರು 3.14 ಮಿಲಿಯನ್ ಚದರ ಕಿಲೋಮೀಟರ್ನಷ್ಟು ವಿಸ್ತಾರವಾದಂಥ 26 ಸೆಡಿಮೆಂಟರಿ ಬೇಸಿನ್ಗಳನ್ನು ಹೊಂದಿದೆ. ಅಂದರೆ ಅದರಲ್ಲಿ ತೈಲ ಮತ್ತು ನೈಸರ್ಗಿಕ ಅನಿಲ ಅಡಗಿರುವಂತಹ ಅಪಾರ ಸಾಧ್ಯತೆಗಳಿವೆ ಅಂತ ಅಂದಾಜಿಸಲಾಗ್ತಾ ಇದೆ. ಹಾಗಿದ್ರೆ ಭಾರತದಲ್ಲಿ ಈಗಾಗಲೇ ತೈಲ ಸಿಗ್ತಾ ಇರೋದು, ಜೊತೆಗೆ ಭವಿಷ್ಯದಲ್ಲಿ ತೈಲ ಅಥವಾ ಅನಿಲ ಪತ್ತೆಯಾಗುವಂತಹ ಗರಿಷ್ಠ ಸಾಧ್ಯತೆ ಇರುವಂತಹ ಪ್ರಮುಖ ಪ್ರದೇಶಗಳು ಯಾವ್ಯಾವುದು, ಎಲ್ಲೆಲ್ಲಿದೆ ಗೊತ್ತಾ? ಆ ಬಗ್ಗೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಕೇಳಿ. ಅಂಡಮಾನ್ ಆವಿಷ್ಕಾರದ ಬೆನ್ನಲ್ಲೇ ಸರ್ಕಾರ ಪೂರ್ವ ಕರಾವಳಿಯ ಆಳ ಸಮುದ್ರದ ಅಂದರೆ ಡೀಪ್ ವಾಟರ್ನಲ್ಲಿ ಪರಿಶೋಧನೆಗೆ ಆಧುನಿಕ ತಂತ್ರಜ್ಞಾನ ಮತ್ತು AI ಬಳಸಿ ವೇಗ ಕೊಡ್ತಾ ಇದೆ. ಅದರಲ್ಲಿ ಕೃಷ್ಣ ಗೋದಾವರಿ ಬೇಸಿನ್ ಆಂಧ್ರ ಪ್ರದೇಶದ ಕರಾವಳಿ ತೀರದಲ್ಲಿದೆ. ಈಗಾಗಲೇ ಭಾರತದ ಅತ್ಯಂತ ದೊಡ್ಡ ನೈಸರ್ಗಿಕ ಅನಿಲದ ಕೇಂದ್ರ ಆಗಿದ್ರೂ ಅದರ ಆಳ ಸಮುದ್ರ ಅಲ್ಟ್ರಾ ಡೀಪ್ ವಾಟರ್ ವಲಯದಲ್ಲಿ ಇನ್ನೂ ಹೆಚ್ಚಿನ ತೈಲ ನಿಕ್ಷೇಪ ಪತ್ತೆಯಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಆಶಾಕಿರಣ ಅಂತಂದ್ರೆ ಅದು ಮಹಾನದಿ ಬೇಸಿನ್, ಒಡಿಸ್ಸಾ ಕರಾವಳಿ. ಅದನ್ನು ಭೂವಿಜ್ಞಾನಿಗಳು ಅತ್ಯಂತ ಆಶಾದಾಯಕ ಫ್ರಂಟಿಯರ್ ಬೇಸಿನ್ ಅಂತಲೇ ಗುರುತಿಸಿದ್ದಾರೆ. ಅಲ್ಲಿನ ಭೂಗರ್ಭ ರಚನೆ ತೈಲ ಮತ್ತು ಅನಿಲ ಸಂಗ್ರಹಣೆಗೆ ಪೂರಕ ಶೋಧನೆ ನಡೀತಾ ಇದೆ. ಇನ್ನು ತಮಿಳುನಾಡು ಕರಾವಳಿಯ ಕಾವೇರಿ ಬೇಸಿನ್, ಕಾವೇರಿ ನದಿ ಮುಖಜ ಭೂಮಿ ಮತ್ತು ಮುನ್ನಾರ್ ಕೊಲ್ಲಿಯ ಆಳ ಸಮುದ್ರದ ಪದರದಲ್ಲಿ ಜುರಾಸಿಕ್ ಯುಗದ ತೈಲ ನಿಕ್ಷೇಪ ಇರುವಂತಹ ಸಾಧ್ಯತೆ ದಟ್ಟವಾಗಿದೆ. ಹಾಗೆಯೇ ಬೆಂಗಾಲ್ ಪೂರ್ಣಿಮಾ ಬೇಸಿನ್, ಗಂಗಾ ಬ್ರಹ್ಮಪುತ್ರ ನದಿಗಳು ಕೋಟ್ಯಂತರ ವರ್ಷಗಳಿಂದ ತಂದು ಹಾಕಿದಂತಹ ಹೂಳಿನಿಂದ ಭಾರೀ ಪ್ರಮಾಣದ ಮಯೋಸಿನ್ ಯುಗದ ಹೈಡ್ರೋಕಾರ್ಬನ್ ಸಂಗ್ರಹ ಅಲ್ಲಿರುವಂತಹ ಮುನ್ಸೂಚನೆ ಸಿಕ್ಕಿದೆ. ಹಾಗೆ ಪಶ್ಚಿಮ ಕರಾವಳಿ ವಿಚಾರಕ್ಕೆ ಬರೋದಾದರೆ ಈ ವೆಸ್ಟ್ ಕೋಸ್ಟ್ ಇದೆಯಲ್ಲ, ಪ್ರಸ್ತುತ ಇದು ತೈಲ ರಾಜ. ಇನ್ನು ಮುಂಬೈ ಹೈ ಆಫ್ ಶೋರ್ ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲ ಉತ್ಪಾದಿಸುವಂತಹ ಪ್ರದೇಶ. ಆದರೆ ಇದರ ಸುತ್ತಮುತ್ತಲಿನ ಆಳ ಸಮುದ್ರದ ಆಳವಾದ ಕಣಿವೆಗಳಲ್ಲಿ ಇನ್ನೂ ಪತ್ತೆಯಾಗದ ಹೊಸ ತೈಲ ನಿಕ್ಷೇಪಗಳು ಇರಬಹುದು ಅಂತ ಅಂದಾಜಿಸಲಾಗಿದೆ. ಹಾಗೆಯೇ ಕೇರಳ ಕೊಂಕಣ ಬೇಸಿನ್, ಅರಬ್ಬಿ ಸಮುದ್ರದ ದಕ್ಷಿಣ ಭಾಗದಲ್ಲಿರುವಂತಹ ಈ ವಲಯದಲ್ಲಿ ಇನ್ನೂ ಕೂಡ ವಾಣಿಜ್ಯ ಮಟ್ಟದ ಉತ್ಪಾದನೆ ಆರಂಭ ಆಗಿಲ್ಲ ನಿಜ. ಆದರೆ ಸುಮಾರು 605 ಮಿಲಿಯನ್ ಟನ್ ಇಂಧನ ಸಂಗ್ರಹ ಇರಬಹುದು ಅಂತ ಅಂದಾಜಿದೆ. ತೀವ್ರ ಶೋಧ
ನಡೀತಾ ಇದೆ. ಹಾಗೆ ಗುಜರಾತ್ ಕರಾವಳಿ ವಿಚಾರಕ್ಕೆ ಬರೋದಾದರೆ ಕಚ್ ಮತ್ತು ಸೌರಾಷ್ಟ್ರ ಕಡಲ ತೀರದ ಆಳದಲ್ಲಿ ಹೊಸ ಗ್ಯಾಸ್ ಮತ್ತು ತೈಲ ಬ್ಲಾಕ್ಗಳನ್ನು ಪತ್ತೆ ಹಚ್ಚೋದಕ್ಕೆ ಅಂತಲೇ ONGC ನಿರಂತರವಾಗಿ ಡ್ರಿಲ್ಲಿಂಗ್ ಮಾಡ್ತಲೇ ಇದೆ. ಹಾಗೆ ರಾಜಸ್ಥಾನದ ಬಾರ್ಮರ್ ಬೇಸಿನ್ ಥಾರ್ ಮರುಭೂಮಿಯ ಮರಳಿನಡಿಯಲ್ಲಿ ದೊಡ್ಡ ಮಂಗಳದಂತಹ ತೈಲ ಕ್ಷೇತ್ರಗಳು ಕಾರ್ಯನಿರ್ವಹಿಸ್ತಾ ಇವೆ. ಅದರ ಸುತ್ತಮುತ್ತಲಿನ ಜೈಸಲ್ಮೇರ್ ಮತ್ತು ಬಿಕಾನೇರ್ ವಲಯದಲ್ಲಂತೂ ತೈಲ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆಯಂತೆ. ಹಾಗೆ ಅಸ್ಸಾಂ ಅರಾಕನ್ ಬೇಸಿನ್ ಭಾರತದ ಅತ್ಯಂತ ಹಳೆಯ ತೈಲ ನಿಕ್ಷೇಪ ಪ್ರದೇಶ ಡಿಗ್ಬಾಯ್. ಈಶಾನ್ಯ ರಾಜ್ಯಗಳಲ್ಲಿ ಟೆಕ್ನಿಕಲಿ ಕಠಿಣವಾದಂಥ ಬೆಟ್ಟದ ಸಾಲಿದೆ. ಅದರ ಕೆಳಗಡೆ ಸಬ್ ಥ್ರಸ್ಟ್ ಬೆಲ್ಟ್ಸ್ ಏನಿರುತ್ತೆ. ಹಾಗೆ ತ್ರಿಪುರಾ ಮಿಜೋರಾಂ ವಲಯ ಅಲ್ಲೂ ಕೂಡ ಅಪಾರ ಪ್ರಮಾಣದ ಗ್ಯಾಸ್ ಅಡಗಿದೆ. ಜೊತೆಗೆ ಗುಜರಾತ್ನ ಕ್ಯಾಂಬೆ ಬೇಸಿನ್ ಸಾಂಪ್ರದಾಯಿಕ ತೈಲದ ಜೊತೆಗೆ ಶೇಲ್ ಗ್ಯಾಸ್ ಮತ್ತು ಶೇಲ್ ಆಯಿಲ್ ಕೂಡ ಸಿಗೋ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ಮಧ್ಯ ಭಾರತದ ವಿಚಾರಕ್ಕೆ ಬರೋದಾದರೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಹರಡಿರುವಂತಹ ಪುರಾತನ ಬೇಸಿನ್ನಲ್ಲಿ ಪ್ರಾಥಮಿಕ ಹಂತದ ಅನಿಲದ ಕುರುಹುಗಳು ಸಿಕ್ಕಿಬಿಟ್ಟಿವೆ. ಕಮರ್ಷಿಯಲ್ ಶೋಧ ಪ್ರಗತಿಯಲ್ಲಿದೆ. ಭಾರತದಲ್ಲಿ ಇದುವರೆಗೂ ಅಂದಾಜಿಸಲಾದಂತಹ ಒಟ್ಟು ತೈಲ ಮತ್ತು ಅನಿಲ ಸಂಪನ್ಮೂಲದಲ್ಲಿ 59% ಭಾಗ ಸಮುದ್ರದ ಆಳದಲ್ಲಿ ಆಫ್ಶೋರ್ನಲ್ಲಿರೋದು. ಅದಕ್ಕಾಗಿಯೇ ಭಾರತ ಈಗ ಸಮುದ್ರ ಮಂಥನ ಯೋಜನೆಯಂತಹ ಆಳ ಸಮುದ್ರದ ಮಿಷನ್ಗೆ $1 ಬಿಲಿಯನ್ ಹೂಡಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದೆ. ಹೀಗಾಗಿ ಅಂಡಮಾನ್ ನೈಸರ್ಗಿಕ ಅನಿಲ ಸಂಶೋಧನೆಯನ್ನು ಗಂಭೀರವಾಗಿ ಪರಿಗಣಿಸಲಾಗ್ತಾ ಇರೋದು. ಅಂತಹ ಸಂಶೋಧನೆ ಮತ್ತಷ್ಟು ನಡೆದು ತೈಲ ನಿಕ್ಷೇಪಗಳು ಪತ್ತೆಯಾಗ್ಬಿಟ್ರೆ ದೇಶಕ್ಕೆ ನಿಜಕ್ಕೂ ಬಹಳ ಅನುಕೂಲ. ಆದರೆ ಅಂಡಮಾನದಲ್ಲಿ ಎಷ್ಟು ಪ್ರಮಾಣದಲ್ಲಿದೆ, ಗುಣಲಕ್ಷಣ ಏನು, ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ, ಹೊರತೆಗೆಯುವಷ್ಟು ಇದೆಯಾ, ಭಾರತದ ಅವಶ್ಯಕತೆ ಈಡೇರಿಸುವಷ್ಟು ನಿಕ್ಷೇಪ ಅಲ್ಲಿದೆಯಾ, ಇದಕ್ಕೆಲ್ಲ ಮತ್ತಷ್ಟು ಸಂಶೋಧನೆಗಳು ಮುಂದಿನ ದಿನದಲ್ಲಿ ಆಗಲೇಬೇಕಿದೆ. ಅದೆಲ್ಲ ಖಚಿತವಾದ ಮೇಲೆ ಕೂಡ ಹೊರತೆಗೆಯೋದಕ್ಕೆ ಸಾಕಷ್ಟು ವರ್ಷ ಬೇಕು. ಆದರೆ ಒಂದು ಸಮಾಧಾನ ಅಂದರೆ ದೇಶದ ಅಗತ್ಯಕ್ಕೆ ಬೇಕಾದಂತಹ ತೈಲೋತ್ಪನ್ನಗಳ ಪೈಕಿ 85% ವಿದೇಶದ ಮೇಲೆ ನಾವು ಅವಲಂಬಿಸಿರುವಾಗ ಭಾರತಕ್ಕೆ ಈ ಬೆಳವಣಿಗೆ ಇದೆಯಲ್ಲ ಒಂದು ದೊಡ್ಡ ಆಶಾಕಿರಣ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನಮಸ್ಕಾರ.